ಇವತ್ತಿನ ವಿಡಿಯೋದಲ್ಲಿ ಜೀಗುಜ್ಜೆ ಪಕೋಡ ಅಥವಾ ದೀವಿ ಹಲಸಿನ ಪಕೋಡ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ತುಂಬ ಸುಲಭ ವಿಧಾನದಲ್ಲಿ ನಾವು ಇದನ್ನು ಮಾಡ್ಬೋದು. ಕೆಲವೊಂದು ಟಿಪ್ಸನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಇಲ್ಲಿ ನೋಡಿ, ಒಂದು ದೊಡ್ಡ ಸೈಜಿನ ದೀವಿ ಹಲಸನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಇದರಲ್ಲಿ ನಾನು ಅರ್ಧ ಭಾಗನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಒಳಗಡೆ ನೋಡಿ ಈ ಥರ ವೈಟಾಗಿ ಇರುತ್ತೆ. ಇದರ ಸಿಪ್ಪೆಯನ್ನು ನಾವು ಪೀಲರ್ ಸಹಾಯದಿಂದ ತೆಗೆಯೋಕ್ಕೆ ಆಗಲ್ಲ. ಇದರ ಸಿಪ್ಪೆ ಸ್ವಲ್ಪ ದಪ್ಪ ಮತ್ತು ಗಟ್ಟಿಯಾಗಿದೆ ಅಲ್ವಾ, ಹಾಗಾಗಿ ನಾವು ಚಾಕುವಿನಿಂದ ಸುಲಭವಾಗಿ ತೆಗಿಬೋದು, ಅಷ್ಟೇನು ಕಷ್ಟ ಆಗಲ್ಲ. ಈ ಥರ ನೋಡಿ ಸುತ್ತ ತೆಗಿತಾ ಬಂದರೆ ಆಯಿತು. ತೆಳುವಾಗಿ ತೆಗೀರಿ ಈ ಥರ ಮೇಲ್ಗಡೆಯಿಂದ. ಎಲ್ಲ ಸಿಪ್ಪೆ ತೆಗೆದ ನಂತರ ನಾವಿದನ್ನು ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಇದರ ಮಧ್ಯಭಾಗದಲ್ಲಿ ಗಟ್ಟಿಯಾದ ಒಂದು ದಂಟಿರುತ್ತೆ, ಅಥವಾ ಈ ತುಳುವಲ್ಲಿ ಇದನ್ನು ಗೂಂಜಿ ಅಂತ ಕರೀತಾರೆ. ಈ ಹಲಸಿನ ಹಣ್ಣಲ್ಲೆಲ್ಲ ಇರುತ್ತಲ್ವ ಗಟ್ಟಿ ಭಾಗ, ಅದೇ ರೀತಿ ಇದರಲ್ಲೂ ಕೂಡ ಇರುತ್ತೆ. ಅದನ್ನು ಕಟ್ ಮಾಡಿ ನಾವು ತೆಗಿಬೇಕು. ನಿಮಗೆ ಪಕೋಡಕ್ಕೆ ಯಾವ ರೀತಿ ನೀವು ಸ್ಲೈಸ್ ಆಗಿ ಕಟ್ ಮಾಡ್ಕೋತೀರಾ ಆ ರೀತಿಯಲ್ಲಿ ಕಟ್ ಮಾಡಬೇಕಾಗತ್ತೆ. ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ತೀರ ತೆಳುನೂ ಆಗಬಾರ್ದು, ಹಾಗೆಯೇ ತೀರ ದಪ್ಪನೂ ಆಗಬಾರ್ದು. ಈ ಥರ ಕಲರ್ ಚೇಂಜ್ ಆಗುತ್ತಲ್ವ, ಹೇಗೆ ನಾವು ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ರೆ ಅದು ಕಪ್ಪಾಗುತ್ತಲ್ವ, ಅದೇ ರೀತಿ ಇದೂ ಆಗುತ್ತೆ, ಹೀಗೇ ಆಗುತ್ತೆ. ನಾವು ಸಿಪ್ಪೆ ಎಲ್ಲ ತೆಗೆದಿಟ್ರೆ ಅದಕ್ಕೋಸ್ಕರ ನೀರಿಗೆ ಹಾಕಿಟ್ರೆ ಕಲರ್ ಚೇಂಜ್ ಆಗೋಲ್ಲ, ವೈಟ್ ಕಲರಲ್ಲಿ ಇರುತ್ತೆ. ನಾನೆಲ್ಲನೂ ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡು ಈ ಥರ ನೀರಿಗೆ ಹಾಕ್ಕೊಂಡು ಇಡ್ತೀನಿ. ಮತ್ತು ಹಿಟ್ಟು ಕಲಸಿ ಬಿಡುವಾಗ ಅದನ್ನು ನೀರೆಲ್ಲ ಸೋಸಿ ತೆಗೆದ್ರೆ ಆಯಿತು. ಈ ಥರ ಎಲ್ಲನೂ ಹಾಕಿಟ್ರೆ ಆಯಿತು. ತೀರ ತೆಳುವಾಗಿಯೂ ಕಟ್ ಮಾಡ್ಕೋಬೇಡಿ, ಹಾಗೆಯೇ ದಪ್ಪನೂ ಬೇಡ ತೀರ. ಮತ್ತು ಇದು ಜಾಸ್ತಿ ಹೊತ್ತೇನು ಬೇಗ ಟೈಮ್ ಹಿಡಿಯಲ್ಲ, ಬೇಗ ಬೆಂದೋಗುತ್ತೆ. ಇಲ್ಲಿ ನೋಡಿ, ಹಿಟ್ಟಿನ ಹದಕ್ಕೆ ಕಡಲೆ ಹಿಟ್ಟನ್ನು 1 ಕಪ್ಪಷ್ಟು ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಅಥವಾ ಕೆಲವರು ಈ ಅಕ್ಕಿ ಇದೆಯಲ್ಲ, ವೈಟ್ ರೈಸ್ ಅಕ್ಕಿಯನ್ನು ನೆನೆಸಿಟ್ಟು ಅದರಲ್ಲಿ ಕೂಡ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇಕಾದರೆ ನಿಮಗೆ ತೋರಿಸ್ತೀನಿ. ಕಡಲೆ ಹಿಟ್ಟಿನ ಜೊತೆಗೆ ನಾವು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ರೈಸ್ ಫ್ಲೋರ್ ಇದೆಯಲ್ಲ ಅದನ್ನು. ಅದು ನಿಮಗೆ ಗರಿ ಗರಿಯಾಗಿ ಬರುತ್ತೆ, ಪಕೋಡ ರುಚಿಯಾಗಿಯೂ ಬರುತ್ತೆ. ನಂತರ ಖಾರಕ್ಕೆ ಖಾರದ ಪುಡಿ, ಚಿಲ್ಲಿ ಪೌಡರನ್ನು 1.5 ಸ್ಪೂನು, ಜೀರಿಗೆ 1 ಸ್ಪೂನು, ಹಾಗೆಯೇ 1 ಸ್ಪೂನಷ್ಟು ಓಂಕಾಳನ್ನು ಹಾಕ್ಕೋಬೇಕು. ಈ ದೀವಿ ಹಲಸು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಓಂಕಾಳು ಮತ್ತು ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆಗೇ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ನಾನಿಲ್ಲಿ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಇಂಗನ್ನು ಇದಕ್ಕೆ ಹಾಕ್ಕೋಬೇಕು. ಇಂಗು ಕಡ್ಡಾಯವಾಗಿ ಹಾಕಬೇಕು, ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆಯೇ ಗ್ಯಾಸ್ಟ್ರಿಕ್ಕಿಗಂತೂ ತುಂಬ ಒಳ್ಳೆಯದು. ಈ ಥರ ಮೊದಲಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕುವ ಮೊದಲು ಒಮ್ಮೆ ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಬೇಕು. ಒಮ್ಮೆಲೆ ಎಲ್ಲ ನೀರನ್ನು ಹಾಕಿ ಕಲಸೋಕ್ಕೆ ಹೋಗಬೇಡಿ, ಯಾಕಂದರೆ ನೀರಿನ ಹದ ಜಾಸ್ತಿ ಆದರೆ ಇದು ತೀರ ತೆಳುವಾಗುತ್ತೆ ಹಿಟ್ಟು. ಹಿಟ್ಟಿನ ಹದ ದಪ್ಪನೇ ಇರಬೇಕು. ಈ ದೋಸೆ ಹಿಟ್ಟಿನ ಹದ ಇರುತ್ತಲ್ಲ ಆ ಥರ ಇರಬೇಕು. ಸ್ವಲ್ಪ ತೀರ ತೆಳು ಮಾಡ್ಕೋಬೇಡಿ, ಸ್ವಲ್ಪ ತೆಳುವಾದರೆ ಪರವಾಗಿಲ್ಲ. ಈ ಥರ ಹದ ಇರಬೇಕು. ತೀರ ತೆಳುವಾದರೆ ಏನಾಗುತ್ತಂದರೆ ನಿಮಗೆ ಕೋಟಿಂಗ್ ನಿಲ್ಲಲ್ಲ, ಎಲ್ಲ ಎಣ್ಣೆಯಲ್ಲಿ ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಎಣ್ಣೆ ನೋಡಿ ಚೆನ್ನಾಗಿ ಬಿಸಿ ಆಗಬೇಕು. ಕುಕ್ಕಿಂಗ್ ಆಯಿಲನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಈ ಥರ ಕಡಲೆ ಹಿಟ್ಟಿನಲ್ಲಿ ಡಿಪ್ ಮಾಡಿ ಈ ಜೀಗುಜ್ಜೆಯನ್ನು ಬಿಸಿಯಾದ ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆಯಲ್ಲಿ ಬಿಡುವ ಹೊತ್ತಿಗೆ ಹೈ ಫ್ಲೇಮೇ ಇಡಬೇಕು, ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ನಾವು ಗ್ಯಾಸನ್ನು. ಈ ಥರ ಎಲ್ಲನೂ ಒಂದೊಂದು ಪೀಸನ್ನು ಬಿಟ್ಕೊಂಡು ಬರಬೇಕು. ತುಂಬ ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ, ಒಂದು 3ರಿಂದ 4 ಪೀಸ್ ಬಿಡಿ, ಯಾಕಂದರೆ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಜಾಸ್ತಿ ಬಿಟ್ಟರೆ ಎಲ್ಲ ಅಂಟ್ಕೊಳ್ಳುತ್ತೆ. ಮತ್ತು ಬಿಟ್ಟ ನಂತರ ಸ್ವಲ್ಪ ಹೊತ್ತು ಬಿಡಬೇಕು, ಯಾಕಂದರೆ 1 ನಿಮಿಷ ಆದರೂ ಬಿಟ್ಟ ನಂತರ ನೀವು ಮಗುಚಿ ಹಾಕೋಕ್ಕೆ ಹೋಗಬೇಕು, ಇಲ್ಲಾಂದರೆ ಅದೆಲ್ಲ ಒಂದರಿಂದ ಒಂದಕ್ಕೆ ಅಂಟು ಹಿಡಿಯುತ್ತೆ. ಈ ಜೀಗುಜ್ಜೆ ಅಥವಾ ಏನು ದೀವಿ ಹಲಸಿದೆಯಲ್ಲ, ಇದು ಫ್ರೈ ಆಗೋಕ್ಕೆ ತುಂಬ ಹೊತ್ತೇನು ಬೇಡ, ಹಾಗಾಗಿ ಬೇಗ ಇದು ಬೆಂದು ಹೋಗುತ್ತೆ. ಆದರೆ ಹೈ ಫ್ಲೇಮ್ ಇಟ್ಟು ನಾವು ಬೇಯಿಸಿದರೆ ಒಳಗಡೆ ಇರುವಂತಹ ಆ ದೀವಿ ಹಲಸು ಸ್ಲೈಸಸ್ ಬೇಯಲ್ಲ, ಹೊರಗಡೆ ಕೋಟಿಂಗ್ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಬಿಡುವಾಗ ಎಣ್ಣೆಯಲ್ಲಿ ಬಿಡ್ತೀವಲ್ವ, ಆ ಹೊತ್ತಲ್ಲಿ ಹೈ ಫ್ಲೇಮ್ ಇಟ್ಟು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಈ ಥರ ಕಲರ್ ಬ್ರೌನ್ ಕಲರಿಗೆ ಬರುತ್ತಲ್ವ, ಆಗ ನಾವು ಇದನ್ನು ತೆಗೆದ್ರೆ ಆಯಿತು. ನೋಡಿ, ಇನ್ನೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಬಿಡಬೇಕು. ನೋಡಿ, ಇಷ್ಟಾದರೂ ದಪ್ಪ ಇರಬೇಕು, ಯಾಕಂದರೆ ನಾವು ಈ ಥರ ಅದರಲ್ಲಿ ಅದ್ದಿ ಬಿಡುವಾಗ ಹಿಟ್ಟೆಲ್ಲ ಅದರಲ್ಲಿ ಚೆನ್ನಾಗಿ ಹಿಡ್ಕೋಬೇಕು. ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡ್ರೆ ನಿಮಗೆ ಇದನ್ನು ಬೇಗ ಬಿಡ್ಬೋದು, ಮತ್ತು ಮಾಡೋಕ್ಕೂ ತುಂಬ ಸುಲಭ. ಇದು ಜಾಸ್ತಿ ಹೊತ್ತು ಹಿಡಿಯಲ್ಲ, ಹಾಗಾಗಿ ನೀವು ಸ್ವಲ್ಪ ಉದ್ದುದ್ದ ಪೀಸಸ್ಸನ್ನು ಇದನ್ನು ಮಾಡ್ಕೋಬೋದು. ಇದನ್ನು ತುಂಬ ಫ್ರೈ ಮಾಡೋಕ್ಕೂ ಹೋಗಬೇಡಿ, ಅಂದರೆ ತೀರ ಕೆಂಪು ಬಣ್ಣ, ಅಂದರೆ ಹೆಚ್ಚು ಗೋಲ್ಡನ್ ಬ್ರೌನ್ ಆದ್ರೂ ಅದರ ಟೇಸ್ಟ್ ಚೇಂಜ್ ಆಗುತ್ತೆ. ಹದವಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಅಂದರೆ ಕಡಲೆ ಹಿಟ್ಟಿನ ಕೋಟಿಂಗು ಕೂಡ ಚೆನ್ನಾಗಿ ಫ್ರೈ ಆಗಬೇಕು.
ಸೂಪರ್ ಆಗಿರುತ್ತೆ. ಕಾಯಿ ಚಟ್ನಿ ಮಾಡಿದರೆ ಅದ್ರ ಜೊತೆ ಖಾರವಾದ ಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೇನೂ ನಾವು ಚಟ್ನಿ ಇಲ್ಲದನ್ನು ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಎಲ್ರಿಗೂ ನಮಸ್ಕಾರ.